ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಾಪುರ ಗ್ರಾಮದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಅಭಯ ಶನೇಶ್ವರ ಸ್ವಾಮಿಯ ದೇವಾಲಯದ ವಾರ್ಷಿಕೋತ್ಸವ ಹಾಗೂ 31ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮೇ 15ರಿಂದ 17ನೇ ತಾರೀಕಿನ ತನಕ ಭಕ್ತರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಅಭಯ ಶನೇಶ್ವರ ಸ್ವಾಮಿಯ ದೇವಾಲಯದ ಪ್ರಧಾನ ಧರ್ಮದರ್ಶಿಗಳು ಆದ ಮಂಗಳಪ್ಪ ಸ್ವಾಮಿಗಳು ಮನವಿ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಮೇ 15ರಂದು ಸಂಜೆ 4 ಗಂಟೆಗೆ ದೇವಾಲಯದ ಆವರಣದಲ್ಲಿ ಗಂಗೆ ಪೂಜೆ, ಕಳಶಾರಾಧನೆ, ಗಣಪತಿ ಪೂಜೆ, ಗಣಹೋಮ, ನವಗ್ರಹ ಹೋಮ ಹಾಗೂ ಮೇ 16ರಂದು ಸಂಜೆ 6:30ಕ್ಕೆ ಸ್ವಾಮಿಗೆ ತೈಲಾಭಿಷೇಕ ಸೇರಿ ಹಲವು ವಿಶೇಷ ಕಾರ್ಯಕ್ರಮಗಳು ಜರುಗಲಿದೆ. ಹಾಗೆಯೇ ಮೇ 17ರಂದು ಬೆಳಗ್ಗೆ 8 ಗಂಟೆಗೆ ಸ್ವಾಮಿಗೆ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಉಯ್ಯಾಲೆ ಸೇವೆ, ಸಂಜೆ 4 ಗಂಟೆಗೆ ಬ್ರಹ್ಮರಥೋತ್ಸವ, ವೀರಭದ್ರಸ್ವಾಮಿ ಕಲಾ ತಂಡದಿಂದ ವೀರಗಾಸೆ, ಲಕ್ಷದೀಪೋತ್ಸವ, ವಾದ್ಯಗೋಷ್ಠಿ, ಕೋಲಾಟ, ಹರಿಕತೆ, ನಿತ್ಯ ಅನ್ನದಾಸೋಹ ಸೇರಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ಜರುಗಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಅಭಯ ಶನೇಶ್ವರ ಸ್ವಾಮಿಯ ದೇವಾಲಯದ ಪ್ರಧಾನ ಕಾರ್ಯದರ್ಶಿಗಳು ಆದ ಮಂಗಳಪ್ಪ ಸ್ವಾಮಿಗಳು ಮನವಿ ಮಾಡಿದ್ದಾರೆ.
ಪಾದಗಳ ಗೋವಿಂದ ಛಾಯಾದೇವಿ ಪಾದಗಳ ಗೋವಿಂದ ಸೂರ್ಯಪುತ್ರನ ಪಾದಗಳ ಗೋವಿಂದ ಜ್ಯೇಷ್ಠಾದೇವಿ ಪಾದಗಳ ಗೋವಿಂದ ತಾಯಿ ಪಾದಾಳ ಗೋವಿಂದ ಗೌಡೇಶ್ವರ ಸ್ವಾಮಿ ಪಾದಾಳ ಗೋವಿಂದ ಬಂಡಿ ಮಂಕಳಮ್ಮ ತಾಯಿ ಪಾದಗಳ ಗೋವಿಂದ ಸೋಮೇಶ್ವರ ಸ್ವಾಮಿ ಪಾದಗಳ ಗೋವಿಂದ ಶನೇಶ್ವರ ಸ್ವಾಮಿ ಪಾದಾಳ ಗೋವಿಂದ ಆತ್ಮೀಯ ಭಕ್ತ ಮಹಾಶಯರೇ, ಏನು ಮರ್ಸೂರು ಗ್ರಾಮ ಪಂಚಾಯತಿಗೆ ಬರುವಂತಹ ಬಂಡಾಪುರ ಗ್ರಾಮದಲ್ಲಿ ಸುಮಾರು 30 ವರ್ಷಗಳಿಂದ ಶ್ರೀ ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಾಲಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ 31ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ನಮ್ಮ ಪೂಜ್ಯ ಗುರುಗಳಾದಂತಹ ಮಾಂಕಳಪ್ಪ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಏನಿವತ್ತು ದಿನಾಂಕ 8/5/2026 ಈ ದಿನ ಶುಕ್ರವಾರ ಜಾತ್ರಾ ಮಹೋತ್ಸವದ ಪ್ರಾರಂಭದ ಕೊಡಿಮರ ಪೂಜೆಯನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ಏನು ಈ ದಿನದಿಂದ ಎಲ್ಲ ಭಕ್ತ ಮಹಾಶಯರು ಏನು ನಮ್ಮ ದೇವಾಲಯದಲ್ಲಿ ಸೇವೆ ಮಾಡುವಂತಹ ಎಲ್ಲ ಭಕ್ತಾದಿಗಳು ಹಾಗೂ ಸೇವಾಕರ್ತರು
ಏನು ಕಂಕಣವನ್ನು ಕಟ್ಟಿಕೊಂಡು ಆ ಭಗವಂತನ ಶಿಸ್ತಿನಲ್ಲಿ ಯಾವುದೇ ರೀತಿಯ ಅಡಚಣೆಗಳನ್ನು ಮಾಡ್ದಿರ, ಯಾವುದೇ ರೀತಿಯ ಬೇರೆ ರೀತಿಯ ಕಾರ್ಯಗಳನ್ನು ಮಾಡ್ದಿರ ಆ ಭಗವಂತನ ಆ ಕಂಕಣದಲ್ಲಿ ಶಿಸ್ತಿನ ರೀತಿಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡ್ತಾ ಏನು ಆ ದೇವರ ಸೇವೆಯನ್ನು ಮಾಡ್ತಾ ದಿನನಿತ್ಯದ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ. ಏನಿವತ್ತು ಬರೋ 15ನೇ ತಾರೀಕು, 16 ಮತ್ತು 17 3 ದಿನಗಳ ಕಾಲ ಏನು ಕಾರ್ಯಕ್ರಮ ಇರುತ್ತೆ. ಮೊದಲಿಗೆ 15ನೇ ತಾರೀಕು ಗಂಗಪೂಜೆ. ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ದೇವಾಲಯದ ಮುಖ್ಯಸ್ಥರು ಆ ಭಗವಂತನಿಗೆ ಶುದ್ಧವಾದಂಥ ಕಳಶದಲ್ಲಿ ನೀರನ್ನು ಹೊತ್ತು ಆ ಭಗವಂತನಿಗೆ ಅರ್ಪಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತದನಂತರ ಹೋಮ ಕಾರ್ಯಕ್ರಮಗಳಿರುತ್ತೆ. ತದನಂತರ ಶನಿವಾರ ನವಗ್ರಹ ಹೋಮ, ಲಕ್ಷ್ಮೀ ಹೋಮ, ನಮ್ಮ ಪೂಜ್ಯ ಗುರುಗಳ ಒಂದು ನೇತೃತ್ವದಲ್ಲಿ ಹೋಮ ಕಾರ್ಯಕ್ರಮವು ಶನಿವಾರ ಪೂರ್ತಿ ದಿನ ನಡೆಯುತ್ತೆ. ತದನಂತರ 17/5/2026 ಭಾನುವಾರ ಆ ಭಗವಂತನಿಗೆ ಮತ್ತು ಶನಿವಾರ ಸಂಜೆ ತೈಲಾಭಿಷೇಕ. ಎಲ್ಲ ಭಕ್ತಾದಿಗಳು ಸಂಜೆ 6 ಗಂಟೆಗೆ ಬಂದು ಏನು ಆ ಭಗವಂತನಿಗೆ ಇಷ್ಟವಾದಂಥ ಎಳ್ಳೆಣ್ಣೆ ದೀಪಕ್ಕೆ ಏನು ಎಳ್ಳೆಣ್ಣೆಯನ್ನು ತಂದು ಆ ಭಗವಂತನಿಗೆ ಭಕ್ತಾದಿಗಳಿಗೆ ಅವರೇ ಆ ಭಗವಂತನಿಗೆ ಅಭಿಷೇಕ ಮಾಡ್ಬೋದು. ಆ ಕಾರ್ಯವನ್ನು ನಮ್ಮ ಗುರುಗಳು ಸಿದ್ಧ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಏನು ತಮ್ಮ ಕುಂದು ಕೊರತೆಗಳಿದೆ, ಕಷ್ಟ ಕಾರ್ಪಣ್ಯಗಳಿದೆ, ಆ ಭಗವಂತನಿಗೆ ಆ ಎಳ್ಳಿನ ಎಣ್ಣೆಯನ್ನು ಅರ್ಪಿಸುವ ಮೂಲಕ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆ ಭಗವಂತ ಬಗೆಹರಿಸ್ತಾನೆ ಅಂತ ಹೇಳ್ತಾ ಏನು ತದನಂತರ ಭಾನುವಾರ ಏನು ಆ ಭಗವಂತನಿಗೆ ವಿಶೇಷ ರೀತಿಯ ಅಲಂಕಾರ, ತದನಂತರ ಅನ್ನದಾಸೋಹ ಕಾರ್ಯಕ್ರಮ ಇದೆ. ತದನಂತರ ಪೂಜ್ಯ ಮಂಗಳಪ್ಪ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಆ ಭಗವಂತನು ಬಂದು ನಮ್ಮೆಲ್ಲರೂ ಎಲ್ಲ ಬಂದಿರುವಂಥ ಭಕ್ತ ಮಹಾಶಯರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಬರ್ತಾರೆ. ತದನಂತರ ಊಟದ ನಂತರ ಏನು ವೀರಗಾಸೆ, ಪೂಜಾ ಕುಣಿತ ಹಾಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯಗೋಷ್ಠಿಗಳ ಹೊಂದಿಗೆ ಬ್ರಹ್ಮ ರಥೋತ್ಸವ ಇರುತ್ತೆ. ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ನಮ್ಮ ದೇವಾಲಯದ ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ತನು ಮನ ಧನ ಸಹಾಯವನ್ನು ಆ ಭಗವಂತನಿಗೆ ಅರ್ಪಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆ ಭಗವಂತ ಎಲ್ಲರಿಗೂ ನಿವಾರಿಸಲಿ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಏನು ಈ ಪೂಜಾ ಕಾರ್ಯಕ್ರಮ ನಮ್ಮ ಮಂಗಳಪ್ಪ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಈ 3 ದಿನಗಳ ಒಂದು ಪೂಜಾ ಕಾರ್ಯಕ್ರಮದ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಾವು ಅದೃಷ್ಟ ಕೇಳ್ಕೊಂಡು ಬಂದಿದ್ದೀವಿ. ಈ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗ್ತೀವಿ. ಯಾರ್ಯಾರು ದೇವ್ರ ಕೃಪೆ ಇರುತ್ತೋ ಅವರೆಲ್ಲ ಬಂದು ಭಾಗಿಯಾಗ್ತಾರೆ. ಅದೆಲ್ಲ ನಮ್ಮ ಇಚ್ಛೆ ಅಲ್ಲ, ಭಗವಂತನ ಇಚ್ಛೆ, ಅವ್ರ ಯೋಗ ಅಷ್ಟೇ. ಇದು ನೋಡಿದವ್ರಿಗೆ ಅನುಭವಿಸಿದವ್ರಿಗೆ ಮಾತ್ರ ಇದ್ರ ಬಗ್ಗೆ ಸ್ವರ್ಗ ಸುಖ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದವ್ರಿಗಿಲ್ಲ ಅಷ್ಟೇ. ನಾವೇನು ಹೆಚ್ಚಾಗಿ ಹೇಳೋಕ್ಕಾಗೋದಿಲ್ಲ. ಬಂದು ಎಲ್ಲರೂ ಸಮಸ್ತ ಜನಗಳು ಭಾಗವಹಿಸಿ ದೇವ್ರ ಕೃಪೆಗೆ ಪಾತ್ರರಾಗಿ. ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಇದು ಬಂಡಾಪುರ ಗ್ರಾಮ, ನಮ್ಮ ಮೊರಸೂರು ಪಂಚಾಯತಿ ಬಂಡಾಪುರ ಗ್ರಾಮ. ಇದು ಯಥೇ ಥರ ಅಂದರೆ ಯಾವಾಗಲೂ ವರ್ಷನೂ ವಾರ್ಷಿಕೋತ್ಸವ ನಡೀತದೆ. ಅಂದರೆ ಇದು ಒಂದು 31ನೇ ವರ್ಷ, ಸತತವಾಗಿ 31 ವರ್ಷದಿಂದನೂ ಜಾತ್ರೆ ಮಹೋತ್ಸವ ನಡೀತದೆ. ಅದೇ ಥರ ಇವಾಗಲೂ ಅದೇ ಥರ ಜಾತ್ರೆ ನಡೀತದೆ. ಇವತ್ತು ವಿಶೇಷ ಏನಂದರೆ 9 ದಿನ, 9 ದಿನಕ್ಕೆ ಜಾತ್ರೆ ನಡೀತಿದೆ. 9 ದಿನದ ಮೊದಲೇ ಇವಾಗ ಕೊಡಿಮರ ಎತ್ತಿದ್ದೀವಿ. ಈ ಕೊಡಿಮರ ಆದಮೇಲೆ ಇವತ್ತಿಂದ ಕಂಟಿನ್ಯೂಗೆ ಒಂದಲ್ಲ ಒಂದು ಪೂಜೆಗಳು ಇದೇ ಇರ್ತದೆ. ಆಮೇಲೆ 15, 16, 17 ವಿಶೇಷ ಪೂಜೆ. 17ನೇ ತಾರೀಕು ಬಂದು ಜಾತ್ರೆ ಇರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರ್ಕೊಳ್ತೀವಿ. ಆಮೇಲೆ ಯಥಾ ಥರ ಈ ವರ್ಷ ಏನು ಸ್ಪೆಷಲ್ ಇದೆ ಅಂದರೆ ದೇವರಿಗೆ ನಾವೇ ತೈಲಾಭಿಷೇಕ, ಎಣ್ಣೆನ ಅಭಿಷೇಕ ಮಾಡ್ಬೋದು. ಆ ಥರ ಒಂದು ಪರ್ಮಿಷನ್ ಇದೆ. ಎಲ್ಲರೂ ಬಂದು ಅವ್ರ ಕೈಯಾರೆ ಬಂದು ದೇವರಿಗೆ ಅಭಿಷೇಕ ಮಾಡ್ಬೋದು. ಇದೊಂದು ವಿಶೇಷವಾಗಿರ್ತದೆ. ಆಮೇಲೆ ಪ್ರತಿದಿನ ಹಂಗೆ ಪೂಜೆ ಇರ್ತದೆ, ಪ್ರತಿದಿನ ಪ್ರಸಾದ. ಮತ್ತು ಶನಿವಾರ ಬಂದು ಬೆಳಗಿಂದ ಸಾಯಂಕಾಲವರೆಗೂ ಹೋಮಗಳಿರ್ತದೆ. ಹೋಮಗಳಿಗೂ ಎಲ್ಲ ಭಾಗವಹಿಸ್ಬೋದು. ಆಮೇಲೆ ಭಾನುವಾರ ಬಂದು ದೇವರಿಗೆ ವಿಶೇಷ ಅಲಂಕಾರ, ಪೂಜೆ, ಬ್ರಹ್ಮರಥೋತ್ಸವ, ಪಲ್ಲಕ್ಕಿ ಉತ್ಸವ, ದೇವರ ಮೆರವಣಿಗೆ, ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಎಲ್ಲ ಮೆರವಣಿಗೆ ನಡೀತದೆ. ದಯವಿಟ್ಟು ಎಲ್ಲರೂ ಭಕ್ತಾದಿಗಳು ಬಂದು ತಮ್ಮ ಭಗವಂತನ ಕೃಪೆಗೆ ಪಾತ್ರೆಗೆ ಎಲ್ಲರೂ ಇದಾಗಬೇಕಂತ ಬೇಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ಜೈ ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನ. ಬಂಡಾಪುರ ಗ್ರಾಮದಲ್ಲಿ 31ನೇ ವಾರ್ಷಿಕೋತ್ಸವ 15, 16, 17 ಏರ್ಪಡಿಸಲಾಗಿದೆ. ಪ್ರತಿ ವರ್ಷ ಅಷ್ಟೇ ತುಂಬ ಸ್ಪೆಷಲ್ ಇರುತ್ತೆ. ಈ ವರ್ಷ ದೇವರು ಏನು ಸ್ಪೆಷಲಾಗಿ ಇದು ಮಾಡಿದ್ದಾರೆ ಅಂದರೆ 15ನೇ ತಾರೀಕು ಎಣ್ಣೆ ತೈಲನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ.
ಹದಿನಾರಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಬಂದು ಭಾಗವಹಿಸ್ಬೇಕಂತ ಕೇಳ್ಕೊತೀವಿ. ನಿಮ್ಮದು ಏನೇ ಕಷ್ಟ, ಪ್ರತಿಯೊಬ್ಬರಿಗೂ ಏನೇ ಒಂದು ಕಷ್ಟ ಇರುತ್ತೆ. ಸೊ ಅದನ್ನು ಕೇಳಿಕೊಂಡು ದೇವ್ರ ಹತ್ರ ಭಕ್ತಿಯಿಂದ ಎಣ್ಣೆ ಹಾಕಬೇಕಾಗಿ ಪ್ರತಿಯೊಬ್ಬರು ನಾವು ಕೇಳ್ಕೊತೀವಿ ಪ್ರತಿಯೊಬ್ರಿಗೂ. ಮತ್ತು ಇನ್ನೊಂದೇನೆಂದರೆ ಪ್ರತಿ ವರ್ಷ ಏನಾಗ್ತಿದೆ ಅಂದರೆ ಒಂದು ವರ್ಷ ತುಂಬ ಸ್ಪೆಷಲ್ ಆಗ್ತಿದೆ. ಅದನ್ನು ನೀವೆಲ್ಲ ಬಂದು ಅನುಭವಿಸಿ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ಎಲ್ಲ ಭಕ್ತ ಮಹೇಶಲ್ಲಿ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ತೆ. ಶ್ರೀ ಅಭಯ ಶನೇಶ್ವರ ಸ್ವಾಮಿ ವಾರ್ಷಿಕೋತ್ಸವ 31ನೇ ಬ್ರಹ್ಮರಥೋತ್ಸವ ಜಾತ್ರೆ. ಸೊ ಈ ಜಾತ್ರೆಯನ್ನು 15, 16 ಮತ್ತು 17ನೇ ತಾರೀಕು ಈ ಸನ್ನಿಧಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಶನಿವಾರ ಎಲ್ಲ ಭಕ್ತಾದಿಗಳಿಗೆ ಸ್ವಾಮಿಗೆ ತುಂಬ ಇಷ್ಟವಾಗಿರುವಂತಹ ತೈಲ ಅರ್ಪಣೆ ಇರುತ್ತೆ. ಸೊ ಅದನ್ನು ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಗೆ ತೈಲವನ್ನು ಅರ್ಪಿಸಿ ತಮ್ಮ ಏನು ಕಷ್ಟಗಳಿರುತ್ತೆ ಅದನ್ನೆಲ್ಲನೂ ಬಗೆಹರಿಸ್ಕೊಳ್ಬೇಕು. ಮತ್ತು ಅವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ತಮ್ಮ ಧನು ಮನ ಮತ್ತು ತಮ್ಮನ್ನೇ ಅರ್ಪಿಸ್ಕೊಳ್ತಾ ಪೂಜೆಗೆ ಪಾತ್ರರಾಗಬೇಕಂತೂ ಎಲ್ಲರೂ ಕೇಳ್ಕೊಳ್ತೇವೆ. ಈಗ ಅಪ್ಪಂದು ಜಾತ್ರೆ ಇದೆ. 15ನೇ ತಾರೀಕು ನಿಂಗೆ ಹಿಡಿದು 15, 16, 17 3 ದಿನ ಇದೆ. ಪ್ರತಿಯೊಬ್ಬರು ಬಂದು ಅಪ್ಪನ ಸೇವೆ ಮಾಡಿ. ಮತ್ತು ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರು ಬಂದು ಇಲ್ಲಿ ಸೇವೆ ಮಾಡ್ಬೋದು. ನಾವು ಇಲ್ಲಿ ಮುಂದೆ ನಾವು ಹಿಂದೆ ಅನ್ನೋದೇನಿಲ್ಲ, ಎಲ್ಲ ಸಮ ಇಲ್ಲಿ ಸೇವೆ ಮಾಡೋದ್ರಲ್ಲಿ. ಬಂದು ನೀವು ಸೇವೆ ಮಾಡಿರಿ, ನಿಮಗೂ ಒಂದು ಒಳ್ಳೆಯದಾಗಲಿ. 7 ಗ್ರಾಮಸ್ಥರು ಬಂದು ಇಲ್ಲಿ ಸೇವೆ ಮಾಡಬೇಕು. ಇಡೀ ದೇಶಕ್ಕೆ ಬರ್ತಾರೆ ಸೇವೆ ಇಲ್ಲಿ ಮಾಡೋದಕ್ಕೆ. ನೀವು ಬಂದು ಸೇವೆ ಮಾಡಿ. ಇದರಲ್ಲಿ ನಾವು ಕರಿಬೇಕು ಅನ್ನೋದೇನಿಲ್ಲ, ದೇವ್ರ ಸೇವೆ ಇದು. ನೀವೇ ನೋಡಿ ನೀವೇ ಬಂದು ಸೇವೆ ಮಾಡಬೇಕು. ಸ್ವಾಮಿಲಿ ಕರಿಬೇಕು, ಇನ್ನೊಬ್ರು ಕರಿಬೇಕು ಅನ್ನೋದು ಏನಿಲ್ಲ ಇದರಲ್ಲಿ. ನೀವೇ ಬಂದು ನಿಮ್ಮ ಮನಸ್ಸಾರ ನೀವು ಹೆಂಗೆ ಸೇವೆ ಮಾಡ್ತೀರೋ ಆ ಭಗವಂತ ನಿಮಗೂ ಒಳ್ಳೇದು ಮಾಡ್ತಾನೆ. ನಿಮ್ಮ ಮನೆ ಕುಟುಂಬ ಎಲ್ಲ ನೀವು ಬೆಳಿತೀರಿ. ನೀವು ಹೆಂಗೆ ಮನಸ್ಸಲ್ಲಿರ್ತೋ ಹಂಗೆ ಭಗವಂತ ಇಲ್ಲಿ ಕೊಡ್ತಾನೆ. ಆದರೆ 3 ದಿನ ಅನ್ನದಾನಗಳು, ಸೇವೆಗಳು, ಹೋಮಗಳು ಪ್ರತಿಯೊಂದಿದೆ. ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಇನ್ನೂ ನಮ್ಮ ಸೇವೆ ಮಾಡೋರು ಬರಬೇಕಾಗಿತ್ತು. 5 ದಿನಕ್ಕೆ ಮತ್ತೆ ಇನ್ನು ಬರ್ತಾ ಇರ್ತಾರೆ. ಎಲ್ಲರೂ ನೀವು ಬಂದು ಸೇವೆ ಮಾಡಿ. ಎಳ್ಳೆಣ್ಣೆ ಅಭಿಷೇಕ ಇದೆ ಅಪ್ಪನಿಗೆ. ಎಳ್ಳೆಣ್ಣೆ ಅಭಿಷೇಕ ಇದೆ. ನೀವೇ ತಗೊಬಂದು ನೀವೇ ಅಭಿಷೇಕ ಮಾಡ್ಬೋದಕ್ಕಿಂತ ಪ್ರತಿಯೊಬ್ಬರೂ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರು ಬಂದು ಶನಿವಾರ ದಿನ ಸಮಯ 7 ಗಂಟೆ ಅಲ್ಲಪ್ಪ, 7 ಗಂಟೆಗೆ ಸಂಜೆ ಕಳಶ ಸೇವೆ ಆದಮೇಲಕ್ಕೆ ತೈಲಾಭಿಷೇಕ ಇದೆ ದೇವ್ರಿಗೆ. ಎಳ್ಳೆಣ್ಣೆ ಸ್ಥಾನ ನೀವು ಪ್ರತಿಯೊಬ್ಬರು ಬಂದು ನೀವು ದೇವರಿಗೆ ಕೊಟ್ಟು ನೀವೇ ಕೈ ಮುಟ್ಟಿ ನೀವೇ ಹಾಕ್ಬೋದು ದೇವರಿಗೆ. ಬನ್ನಿ, ನೀವೆಲ್ಲರೂ ಬಂದು ಸೇವೆ ಮಾಡಿ.